ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವೃಷಭ ರಾಶಿಯ ಈ ಶುಭ ಫಲಗಳು ಏನೆಲ್ಲ ಇದೆ ಅಂತ ನಾವು ಇವಾಗ ತಿಳಿಯೋಣ. ವೃಷಭ ರಾಶಿಯ ಅಧಿಪತಿ ಬಂದು ಈ ಶುಕ್ರ ಗ್ರಹ. ಈ ಶುಕ್ರ ಗ್ರಹ ಅಂದ್ರೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಶುಕ್ರ ಅಂದ್ರೆ ಈ ವೃಷಭ ರಾಶಿಯವರಿಗೆ ಗುರುವು ತುಂಬಾನೇ ಲಾಭದಾಯಕ ಅಂತಾನೆ ನಾವು ಅನ್ಬಹುದು. ಹಾಗೂ ಅನುಕೂಲಕರ ಸ್ಥಾನದಲ್ಲಿ ಇದ್ದಾನೆ ಗುರು. ಮತ್ತೆ ಈ ವೃಷಭ ರಾಶಿಯವರು ತುಂಬಾನೇ ಜೀವನದಲ್ಲಿ ಎದುರಾಗುವ ಈ ಕಷ್ಟ ಕಾರ್ಪಣ್ಯಗಳು ಏನೇ ಒಂದು ಸಮಸ್ಯೆಗಳು ಇದ್ರೂ ಕೂಡ ಅದನ್ನ ನಿವಾರಿಸಿಕೊಳ್ಳಲು ಮತ್ತು ಈ ಶುಕ್ರ ಹಾಗೂ ಗುರುವಿನ ಸಹಾಯ ನಿಮ್ಗೆ ಬೇಕೇ ಬೇಕು. ಹಾಗಾಗಿ ಆದಷ್ಟು ಈ ಸರಳವಾದ ಪರಿಹಾರಗಳು ಇವೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮ್ಗೆ ಆ ಪರಿಹಾರಗಳು ಏನು ಅಂತ ತಿಳಿಯುತ್ತೆ. ಬನ್ನಿ ಇವಾಗ ನಾವು ನೋಡೋಣ. ನಿಮ್ಮ ಹಣೆಬರಹವನ್ನ ನಿರ್ಣಯಿಸುವ ಶಕ್ತಿ, ನಿಮ್ಮ ಆಂತರಿಕ ಚೇತನವನ್ನು ಅರಿತುಕೊಳ್ಳುವ ಸಾಮರ್ಥ್ಯ ನಿಮಗಿಂತ ಹೆಚ್ಚಾಗಿ ಈ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇರುವುದಿಲ್ಲ. ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದ ಕೆಲಸವೆಂದರೆ ಅದು ತಾಳ್ಮೆಯಿಂದ ಇರುವುದು. ತಾಳ್ಮೆಯ ಹಣ್ಣು ಕಹಿಯಾಗಿದ್ದರೂ ಅದರ ಪರಿಣಾಮ ಅಥವಾ ಸಿಗುವ ಪ್ರತಿಫಲ ಮಾತ್ರ ಅಮೃತದಷ್ಟೇ ಸಿಹಿಯಾಗಿರುತ್ತೆ. ಅವಸರದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ಜೀವನವನ್ನು ಅಧೋಗತಿಗೆ ತಳ್ಳುತ್ತೆ. ಸರಿಯಾದ ಸಮಯಕ್ಕಾಗಿ ಕಾಯುವುದು ಮತ್ತು ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗಲೂ ಶಾಂತವಾಗಿರುವುದು ಜ್ಞಾನಿಯ ಲಕ್ಷಣ. ಈ ಬ್ರಹ್ಮಾಂಡದ ನ್ಯಾಯಾಧೀಶ, ಕರ್ಮಫಲದಾತ ಶನಿ ಮಹಾತ್ಮ ಹಾಗೂ ದೇವಗುರು ಬೃಹಸ್ಪತಿಯ ಈ ಬಾರಿಯ ಜಂಟಿ ಚಲನೆ ಇಡೀ ಜ್ಯೋತಿಷ್ಯ ಶಾಸ್ತ್ರದ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಹಾಗೂ ಭಯಾನಕ ಬದಲಾವಣೆಗೆ ಕಾರಣವಾಗುತ್ತೆ. ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಸಮಾಜದಲ್ಲಿ ನಿಮ್ಮ ಮಾನ ಕಳೆಯಲು ಹೊಂಚು ಹಾಕುತ್ತಿದ್ದ ಆ ಕಟು ವೈರಿಗಳು, ಅಸೂಯೆ ಪಡುವ ಸಂಬಂಧಿಕರು ಹಾಗೂ ಕಚೇರಿಯ ಕುತಂತ್ರಿಗಳು ಇನ್ನು ಮುಂದೆ ಬದುಕಿದ್ದು ಸತ್ತಂತೆ ಇರಲಿದ್ದಾರೆ. ಇದು ಜ್ಯೋತಿಷ್ಯ ಶಾಸ್ತ್ರದ ನಂಬಲಾಗದ ಸತ್ಯ. 2026ರ ಜೂನ್ ತಿಂಗಳ ಆರಂಭದಲ್ಲಿ ಸಂಭವಿಸುತ್ತಿರುವ ಈ ಗ್ರಹಗಳ ಮಹಾ ಸಂಯೋಜನೆ ನಿಮ್ಮ ವಿರೋಧಿಗಳನ್ನು ಜೀವಂತ ಹೆಣಗಳನ್ನಾಗಿ ಮಾಡಲಿದೆ. ಗುರು ಮತ್ತು ಶನಿಯ ಭೀಕರ ಯುತಿ ಮತ್ತು ಇದರ ಒಂದು ಇತಿಹಾಸ. ಶನಿದೇವನು ಕೇವಲ ಶಿಕ್ಷೆ ಕೊಡುವ ಕ್ರೂರಿಯಲ್ಲ, ಅವನು ನಮ್ಮ ಕರ್ಮಗಳಿಗೆ ತಕ್ಕಂತೆ ಪಾಠ ಕಲಿಸುವ ಈ ಜಗತ್ ರಕ್ಷಕ. ಶನಿದೇವನು ಪ್ರಸ್ತುತ ದ್ವಿತೀಯ ಭಾವದಲ್ಲಿ ವಿರಾಜಮಾನನಾಗಿದ್ದಾನೆ. ಈ ದ್ವಿತೀಯ ಭಾವ ಎಂದರೆ ಅದು ಧನ, ಕುಟುಂಬ ಮತ್ತು ಈ ವಾಕ್ಚಾತುರ್ಯದ ಸ್ಥಾನ. ಇಲ್ಲಿ ಕುಳಿತ ಶನಿಯು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ರಂಗ ಸಜ್ಜುಗೊಳಿಸುತ್ತಿದ್ದಾನೆ. ಆದರೆ ಇದರ ಬೆನ್ನಲ್ಲೇ ದೇವಗುರು ಬೃಹಸ್ಪತಿಯು ಸುಮಾರು 12 ವರ್ಷಗಳ ಸುದೀರ್ಘ ಅವಧಿಯ ನಂತರ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪಡೆದು ಗೋಚಾರ ಮಾಡಲಿದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಗುರುವು ಅತ್ಯಂತ ಶಕ್ತಿಶಾಲಿ, ಸೌಮ್ಯ ಹಾಗೂ ಅತ್ಯುನ್ನತ ಸಕಾರಾತ್ಮಕ ಶಕ್ತಿಯನ್ನು ಹೊರಹೊಮ್ಮಿಸುತ್ತಾನೆ. ಈ ದೇವಗುರು ಬೃಹಸ್ಪತಿಯ ಈ ಉಚ್ಚಸ್ಥಿತಿಯ ದೃಷ್ಟಿ ಮತ್ತು ಶನಿದೇವರ ಪ್ರಭಾವ ಒಟ್ಟಾಗಿ ನಿಮ್ಮ ಜಾತಕದ ಅಷ್ಟಮ ಮತ್ತು ದಶಮ ಭಾವದ ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸಲಿದೆ. ಈ ವೈದಿಕ ಜ್ಯೋತಿಷ್ಯದಲ್ಲಿ ಅಷ್ಟಮ ಭಾವವನ್ನು ಆಕಸ್ಮಿಕ ಲಾಭಗಳು, ನಿಗೂಢ ರಹಸ್ಯಗಳು ಮತ್ತು ಈ ರಹಸ್ಯ ಶತ್ರುಗಳ ಸ್ಥಾನ ಎಂದು ಕರಿತೀವಿ. ಈ ದಶಮ ಭಾವವು ನಿಮ್ಮ ವೃತ್ತಿ ಜೀವನ, ಸಮಾಜದಲ್ಲಿನ ಗೌರವ, ಕೀರ್ತಿ ಹಾಗೂ ಅಧಿಕಾರವನ್ನು ನಿರ್ಣಯಿಸುತ್ತೆ. ಈ ಎರಡೂ ಪ್ರಮುಖ ಭಾವಗಳ ಮೇಲೆ ಗುರು ಮತ್ತು ಶನಿಯ ಜಂಟಿ ಪ್ರಭಾವ ಬೀರುವುದರಿಂದ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಬಗೆಹರಿಯದ ನಿಗೂಢ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ. ಪಂಚ ಮಹಾದಿನಗಳ ದಿವ್ಯ ಶಕ್ತಿ. ಜೂನ್ ತಿಂಗಳ ಆರಂಭದ ದಿನಗಳಲ್ಲಿ ಬರುವ ಪರಮ ಏಕಾದಶಿ, ಪ್ರದೋಷ ವ್ರತ, ಮಾಸಿಕ ಶಿವರಾತ್ರಿ ಮತ್ತು ಅಮಾವಾಸ್ಯೆಯಂತಹ ಪವಿತ್ರ ತಿಥಿಗಳು ಸಾಮಾನ್ಯ ದಿನಗಳಲ್ಲ. ಇವು ಬ್ರಹ್ಮಾಂಡದ ಶಕ್ತಿಗಳು ಧರೆಗೆ ಇಳಿಯುವ ದಿವ್ಯಕಾಲಗಳು. ಈ ನಿರ್ದಿಷ್ಟ ದಿನಗಳಲ್ಲಿ ಗುರು ಮತ್ತು ಶನಿಯ ತೇಜಸ್ಸು ತುತ್ತ ತುದಿಗೆ ತಲುಪುತ್ತೆ. ವರ್ಷಗಳಿಂದ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಹೆಸರನ್ನು ಹಾಳು ಮಾಡಲು ಸಂಚು ರೂಪಿಸುತ್ತಿದ್ದ ಆ ಕುತಂತ್ರಿಗಳಿಗೆ ಈ ದಿನಗಳಲ್ಲಿ ಶನಿದೇವರ ಭೀಕರ ಪ್ರಕೋಪದ ದರ್ಶನವಾಗಲಿದೆ. ಅವರು ನಿಮ್ಮ ಯಶಸ್ಸನ್ನು ಕಣ್ಣಾರೆ ಕಂಡು ಒಳಗೊಳಗೆ ಅಸೂಯೆಯಿಂದ ಬೆಂದು ಹೋಗಲಿದ್ದಾರೆ. ಅವರು ನಿಮ್ಮ ಮುಂದೆ ಬಂದು ಮಂಡಿಯೂರಿ ಕ್ಷಮೆ ಯಾಚಿಸುವ ಪರಿಸ್ಥಿತಿಯನ್ನು ಈ ಗ್ರಹಗತಿಗಳು ಸೃಷ್ಟಿಸಲಿವೆ. ಇದು ಕೇವಲ ಶತ್ರುನಾಶಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಸಾಲಬಾಧೆಯಿಂದ ಮುಕ್ತಿ, ಕಳೆದು ಹೋದ ಸಾಮಾಜಿಕ ಗೌರವ ಮರಳಿ ಸಿಗುವುದು ಮತ್ತು ನಿಮ್ಮ ಆಂತರಿಕ ನಕಾರಾತ್ಮಕ ಶಕ್ತಿಯು ಸಂಪೂರ್ಣವಾಗಿ ಭಸ್ಮವಾಗುವ ಕಾಲ ಹತ್ತಿರ ಬಂದಿದೆ.
ಇಷ್ಟು ದಿನ ನಿಮ್ಮ ದೇಹ ಮತ್ತು ಮನಸ್ಸನ್ನು ಆವರಿಸಿದ್ದ ನಿರಾಸೆ, ಸೋಮಾರಿತನ ಮತ್ತು ಭಯದ ವಾತಾವರಣ ದೂರವಾಗಿ ನಿಮ್ಮಲ್ಲಿ ಹೊಸ ಚೈತನ್ಯ ಮೂಡಲಿದೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ದೂರವಾಣಿಗೆ ಬರುವ ಒಂದು ಶುಭ ಸಮಾಚಾರ ಇಡೀ ದಿನದ ಉತ್ಸಾಹವನ್ನು ಇಮ್ಮಡಿಗೊಳಿಸುತ್ತದೆ. ಮಾನವನ ಜೀವನದಲ್ಲಿ ಅತ್ಯಂತ ಸೂಕ್ಷ್ಮ ಹಾಗೂ ಭಾವನಾತ್ಮಕ ಮಜಲು ಎಂದರೆ ಅದು ಪ್ರೇಮ ಮತ್ತು ದಾಂಪತ್ಯ ಜೀವನ. 2026ರ ಜೂನ್ ತಿಂಗಳ ಈ ಮಹಾ ಬದಲಾವಣೆಯು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೇವಲ ಬದಲಾವಣೆಯನ್ನಲ್ಲ, ಒಂದು ಅದ್ಭುತವಾದ ಈ ಮರುಜನ್ಮವನ್ನು ತರಲಿದೆ. ಬ್ರಹ್ಮಾಂಡದ ಅತ್ಯುನ್ನತ ಶುಭ ಗ್ರಹವಾದ ಗುರುವು ಉಚ್ಚಸ್ಥಾನಕ್ಕೆ ಏರುತ್ತಿದ್ದಂತೆ ನಿಮ್ಮ ಆಕರ್ಷಣಾ ಶಕ್ತಿ ಹಾಗೂ ವ್ಯಕ್ತಿತ್ವದಲ್ಲಿ ಒಂದು ದಿವ್ಯವಾದ ತೇಜಸ್ಸು ಮೂಡುತ್ತೆ. ಇದು ನಿಮ್ಮ ಪ್ರೇಮ ಜೀವನವನ್ನು ಈ ಸ್ವರ್ಗ ಸದೃಶ್ಯವಾಗಿಸಲು ನೆರವಾಗಲಿದೆ. ಅವಿವಾಹಿತರಿಗೆ ಹಾಗೂ ಪ್ರೇಮಿಗಳಿಗೆ ಒಲಿಯುವ ಒಂದು ಅದೃಷ್ಟ. ನೀವು ಇಷ್ಟು ದಿನಗಳ ಕಾಲ ಒಂಟಿತನದಿಂದ ಬಳಲುತ್ತಿದ್ದರೆ ಅಥವಾ ನಿಮ್ಮ ಮನಸ್ಸಿಗೆ ಒಪ್ಪುವ ಸೂಕ್ತ ಸಂಗಾತಿಗಾಗಿ ಕಾಯುತ್ತಿದ್ದರೆ, ಈ ಜೂನ್ ತಿಂಗಳು ನಿಮ್ಮ ಜೀವನದ ಅತ್ಯಂತ ರೋಮಾಂಚನಕಾರಿ ಅಧ್ಯಾಯವನ್ನು ತೆರೆಯಲಿದೆ. ಗ್ರಹಗಳ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಹಳೆಯ ಸ್ನೇಹಿತರು ಅಥವಾ ಸಹೋದ್ಯೋಗಿಯನ್ನು ಆಕಸ್ಮಿಕವಾಗಿ ಭೇಟಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಈ ಭೇಟಿಯು ಕೇವಲ ಔಪಚಾರಿಕವಾಗಿರದೆ ನಿಮ್ಮ ಹೃದಯದ ತಂತಿಯನ್ನು ಮೀಟುವಂತಹ ಆಳವಾದ ಬಂಧವಾಗಿ ಮಾರ್ಪಾಡಬಹುದು. ಸಾಮಾಜಿಕ ಜಾಲತಾಣಗಳ ಮೂಲಕ ಪರಿಚಯವಾಗುವ ಹೊಸ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದ ಹಾದಿಯನ್ನೇ ಬದಲಾಯಿಸಬಹುದು. ಅದು ಕೇವಲ ಆಕರ್ಷಣೆಯಾಗಿರದೆ ಬ್ರಹ್ಮಾಂಡವೇ ನಿಮಗಾಗಿ ಸೃಷ್ಟಿಸಿದ ದಿವ್ಯ ಸಂಬಂಧದಂತೆ ಭಾಸವಾಗುತ್ತೆ. ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಮಂತ್ರಮುಗ್ಧಗೊಳಿಸುವ ಶಕ್ತಿ ಮೂಡಲಿದ್ದು, ನಿಮ್ಮ ನಗು ಮತ್ತು ನಡವಳಿಕೆ ಇತರರನ್ನು ನಿಮ್ಮತ್ತ ಸೆರೆ ಹಿಡಿಯುವಂತೆ ಮಾಡುತ್ತೆ. ಈ ಅವಧಿಯಲ್ಲಿ ಆರಂಭವಾಗುವ ಪ್ರತಿಯೊಂದು ಸಣ್ಣ ಸಂಭಾಷಣೆಯು ಆಳವಾದ ಪ್ರೀತಿಯಾಗಿ ಪರಿಣಮಿಸಿ ದೀರ್ಘಕಾಲದ ದಾಂಪತ್ಯ ಜೀವನಕ್ಕೆ ಬಲವಾದ ಮುನ್ನುಡಿ ಬರೆಯಲಿದೆ. ದಾಂಪತ್ಯದಲ್ಲಿ ಸಾಮರಸ್ಯ ಮತ್ತು ಹಳೆಯ ಕಹಿ ನೆನಪುಗಳ ಒಂದು ಅಂತ್ಯ. ಈಗಾಗಲೇ ವಿವಾಹವಾಗಿ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ, ತಪ್ಪು ತಿಳುವಳಿಕೆ ಅಥವಾ ತೀವ್ರವಾದ ಕೌಟುಂಬಿಕ ಕಲಹಗಳನ್ನು ಎದುರಿಸುತ್ತಿರುವ ದಂಪತಿಗಳಿಗೆ ಇದು ಅಮೃತ ಕಾಲ. ಗುರುಗ್ರಹದ ಶಾಂತಿಯುತ ಪ್ರಭಾವದಿಂದಾಗಿ ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿ ನಿಮ್ಮ ಮೇಲಿನ ಗೌರವ ಮತ್ತು ಪ್ರೀತಿ ಇಮ್ಮಡಿಯಾಗಲಿದೆ. ಹಳೆಯ ಕಹಿ ನೆನಪುಗಳನ್ನು, ಈ ಮೂರನೇ ವ್ಯಕ್ತಿಯಿಂದ ಉಂಟಾಗಿದ್ದ ಬಿರುಕುಗಳನ್ನು ಮರೆತು ಇಬ್ಬರೂ ಹೊಸ ಜೀವನಕ್ಕೆ ಹೆಜ್ಜೆ ಇಡಲಿದ್ದೀರಿ. ಭಾವನಾತ್ಮಕವಾಗಿ ಕೆಲವು ಏರುಪೇರುಗಳು ಎದುರಾದರೂ ಅವು ನಿಮ್ಮ ಸಂಬಂಧವನ್ನು ಮುರಿಯುವ ಬದಲಿಗೆ ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವಾಗ ಮೃದುವಾದ ಶಬ್ದಗಳನ್ನು ಬಳಸುವುದು ಅತ್ಯಂತ ಅವಶ್ಯಕ. ಅವರಿಗೆ ಸಣ್ಣ ಪುಟ್ಟ ಆಶ್ಚರ್ಯಕರ ಉಡುಗೊರೆಗಳನ್ನು ನೀಡುವುದು, ಒಟ್ಟಿಗೆ ಸಮಯ ಕಳೆಯುವುದು ನಿಮ್ಮ ಪ್ರೀತಿಯನ್ನು ಮತ್ತಷ್ಟು ಗಾಢವಾಗಿಸುತ್ತೆ. ನಿಮ್ಮ ಸಖಿ ಸಂಸಾರವನ್ನು ಕಂಡು ಅಸೂಯೆ ಪಡುವ ಕಚೇರಿಯ ಸಹೋದ್ಯೋಗಿಗಳು ಅಥವಾ ನಿಮ್ಮದೇ ಕುಟುಂಬದ ಕೆಲವು ನಕಾರಾತ್ಮಕ ಸಂಬಂಧಿಕರು ನಿಮ್ಮ ನಡುವೆ ವಿಷ ಬಿತ್ತಲು ಪ್ರಯತ್ನಿಸಬಹುದು. ನಿಮ್ಮ ಸಂಗಾತಿಯ ಬಗ್ಗೆ ಯಾರೇ ಬಂದು ಚಾಡಿ ಹೇಳಿದ್ರೂ ಅದನ್ನು ಕುರುಡಾಗಿ ನಂಬಬೇಡಿ. ನಿಮ್ಮ ಸಂಬಂಧದ ರಹಸ್ಯಗಳನ್ನು ಮೂರನೇ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬೇಡಿ. ಪರಸ್ಪರ ನಂಬಿಕೆ ಮತ್ತು ಪ್ರಾಮಾಣಿಕತೆಯೇ ಈ ಅವಧಿಯಲ್ಲಿ ನಿಮ್ಮನ್ನು ಕಾಪಾಡುವ ರಕ್ಷಾ ಕವಚ. ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ಗೌರವದ ಒಂದು ಪುನರುತ್ಥಾನ. ನಿಮ್ಮ ಕೌಟುಂಬಿಕ ವಾತಾವರಣವು ಈ ತಿಂಗಳು ಅತ್ಯಂತ ಆನಂದಮಯವಾಗಿರಲಿದೆ. ಬಹುದಿನಗಳಿಂದ ಆಸ್ತಿ ಪಾಸ್ತಿ ವಿಷಯದಲ್ಲಿ ಅಥವಾ ಸಣ್ಣ ಪುಟ್ಟ ಜಗಳಗಳಿಂದ ದೂರವಾಗಿದ್ದ ಒಡಹುಟ್ಟಿದವರು ಮತ್ತು ರಕ್ತ ಸಂಬಂಧಿಗಳು ತಾವಾಗಿಯೇ ಬಂದು ನಿಮ್ಮೊಂದಿಗೆ ಕೈ ಜೋಡಿಸಲಿದ್ದಾರೆ. ತಂದೆ ತಾಯಿಯ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಕಂಡುಬರಲಿದ್ದು, ಅವರ ಆಶೀರ್ವಾದ ನಿಮ್ಮ ಎಲ್ಲ ಕಾರ್ಯಗಳಿಗೂ ಬೆನ್ನೆಲುಬಾಗಿ ನಿಲ್ಲುತ್ತೆ. ನಿಮ್ಮ ಜೀವನದಲ್ಲಿ ಈ ಗುರು ಹಿರಿಯರ ವ್ಯಕ್ತಿಯೊಬ್ಬರ ಅಥವಾ ನಿಜವಾದ ಸ್ನೇಹಿತನ ಪ್ರವೇಶವಾಗಲಿದ್ದು, ಅವರ ಮಾರ್ಗದರ್ಶನದಿಂದ ನಿಮ್ಮ ಸಾಮಾಜಿಕ ಗೌರವ ಮತ್ತು ಪ್ರತಿಷ್ಠೆ 10ರಷ್ಟು ಹೆಚ್ಚಾಗುತ್ತೆ. ಕೌಟುಂಬಿಕ ಶುಭ ಸಮಾಚಾರಗಳಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಮನಸ್ಸಿನ ಮೇಲಿದ್ದ ದೀರ್ಘಕಾಲದ ಒತ್ತಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಯಾವುದೇ ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸ ಮತ್ತು ಸಮಾಜದಲ್ಲಿನ ಅವನ ಅಸ್ತಿತ್ವ ನಿರ್ಧಾರವಾಗುವುದು ಅವನ ವೃತ್ತಿ ಮತ್ತು ಜ್ಞಾನದ ಬಲದಿಂದ. ದೇವಗುರು ಬೃಹಸ್ಪತಿಯು ತನ್ನ ಪರಮ ಉಚ್ಚಸ್ಥಾನವಾದ ಕರ್ಕಾಟಕ ರಾಶಿಗೆ ಪ್ರವೇಶ ಪಡೆಯುತ್ತಿದ್ದಂತೆ ಮತ್ತು ಈ ಕರ್ಮಕಾರಕ ಶನಿಯು ದ್ವಿತೀಯ ಭಾವದಿಂದ ದಶಮ ಭಾವದ ಕರ್ಮಸ್ಥಾನದ ಮೇಲೆ ತನ್ನ ಪ್ರಭಾವವನ್ನು ಬೀರಲು ಆರಂಭಿಸುತ್ತಿದ್ದಂತೆ
ನಿಮ್ಮ ವೃತ್ತಿ ಮತ್ತು ವಿದ್ಯಾಭ್ಯಾಸದ ರಂಗದಲ್ಲಿ ಹಿಂದೆಂದೂ ಕಾಣದಂತಹ ಅಭೂತಪೂರ್ವ ಕ್ರಾಂತಿ ಸಂಭವಿಸಲಿದೆ. ಇಷ್ಟು ದಿನ ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅವಮಾನಗಳು ಮತ್ತು ನಿಮ್ಮ ಶ್ರಮಕ್ಕೆ ಸಿಗದ ಮನ್ನಣೆಗಳು ಈಗ ಇತಿಹಾಸದ ಪುಟಗಳನ್ನು ತೆರೆಸಲಿವೆ. ಉದ್ಯೋಗಸ್ಥರಿಗೆ ಸಿಗುವ ಒಂದು ದಿವ್ಯ ಮನ್ನಣೆ ಮತ್ತು ಪ್ರಮೋಷನ್ ಭಾಗ್ಯ. ನೀವು ಕಾರ್ಪೊರೇಟ್ ವಲಯದಲ್ಲಿರಲಿ, ಸರ್ಕಾರಿ ಸ್ವಾಮ್ಯದ ಈ ಸಂಸ್ಥೆಯಲ್ಲಾಗಲಿ ಅಥವಾ ಖಾಸಗಿ ರಂಗದ ಯಾವುದೇ ಸಣ್ಣ ಉದ್ಯೋಗದಲ್ಲಿದ್ದರೂ ಈ ಜೂನ್ ತಿಂಗಳಿನಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ಕಚೇರಿಯಲ್ಲಿ ನಿಮ್ಮನ್ನು ಕಡೆಗಣಿಸುತ್ತಿದ್ದ ಮೇಲಾಧಿಕಾರಿಗಳು ಈಗ ನಿಮ್ಮ ಈ ಒಂದು ಕಾರ್ಯಕ್ಷಮತೆ ಮತ್ತು ಪ್ರಾಮಾಣಿಕತೆಯನ್ನು ಕಣ್ಣಾರೆ ಕಂಡು ಬೆರಗಾಗ್ತಾರೆ. ನಿಮ್ಮ ಪ್ರತಿಯೊಂದು ಸಣ್ಣ ಕೆಲಸವನ್ನು ಈ ಮುಕ್ತ ಕಂಠದಿಂದ ಅವರು ನೋಡ್ತಾರೆ. ಮತ್ತು ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ಒಂದು ನಿಮ್ಮ ಪ್ರಮೋಷನ್ ಆಗಿರ್ಬೋದು ಅಥವಾ ಬಡ್ತಿ ಆರ್ಡರ್ ನಿಮ್ಮ ಕೈ ಸೇರುತ್ತೆ. ಇದರೊಂದಿಗೆ ನಿಮ್ಮ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆಯಾಗುವ ಈ ಒಂದು ಟ್ರಾನ್ಸ್ಫರ್ ದಾರಿಯು ಸುಲಭವಾಗುತ್ತೆ. ನೀವು ಪ್ರಸ್ತುತ ಇರುವ ಕೆಲಸದಿಂದ ಬೇಸತ್ತು ಹೊಸ ಮತ್ತು ಉನ್ನತ ಹುದ್ದೆಗಾಗಿ ಹುಡುಕುತ್ತಿದ್ದರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಬಹುರಾಷ್ಟ್ರೀಯ ಕಂಪನಿಗಳಿಂದ ಅತ್ಯುತ್ತಮ ಪ್ಯಾಕೇಜ್ನೊಂದಿಗೆ ಆಫರ್ ಲೆಟರ್ಗಳು ಹುಡುಕಿಕೊಂಡು ಬರಲಿವೆ. ಸಂದರ್ಶನಗಳಲ್ಲಿ ಇಂಟರ್ವ್ಯೂ ನಿಮ್ಮ ಆತ್ಮವಿಶ್ವಾಸ ಮತ್ತು ತಾಂತ್ರಿಕ ಜ್ಞಾನವು ಎದುರಿಗಿರುವವರನ್ನು ಮಂತ್ರಮುಗ್ಧಗೊಳಿಸಲಿದೆ. ಉದ್ಯಮಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಆಕಾಶ ಮುಟ್ಟುವ ಯಶಸ್ಸು. ಸ್ವಯಂ ಉದ್ಯೋಗ ಮಾಡುವವರಿಗೆ, ಉತ್ಪಾದನಾ ವಲಯದಲ್ಲಿರುವವರಿಗೆ ಹಾಗೂ ಸಣ್ಣ ಮತ್ತು ಬೃಹತ್ ವ್ಯಾಪಾರಿಗಳಿಗೆ ಇದು ಒಂದು ಸ್ವರ್ಣಯುಗ ಅಂತ ಅನ್ನಬಹುದು. ಕಳೆದ ಕೆಲವು ವರ್ಷಗಳಿಂದ ಮಾರುಕಟ್ಟೆಯ ಏರುಪೇರುಗಳಿಂದ ಅಥವಾ ಕಠಿಣ ಸ್ಪರ್ಧೆಯಿಂದಾಗಿ ನಿಮ್ಮ ವ್ಯವಹಾರವು ಕುಂಠಿತವಾಗಿದ್ದರೆ ಈಗ ಈ ಎಲ್ಲ ಅಡೆತಡೆಗಳು ಮಂಜಿನಂತೆ ಕರಗಲಿವೆ. ಹೂಡಿಕೆಯ ಕೊರತೆಯಿಂದ ಅಥವಾ ತಾಂತ್ರಿಕ ಕಾರಣಗಳಿಂದ ಅರ್ಧಕ್ಕೆ ನಿಂತು ಹೋಗಿದ್ದ ನಿಮ್ಮ ಕನಸಿನ ಪ್ರಾಜೆಕ್ಟ್ಗಳು ಚಾಲನೆ ಪಡೆಯಲಿವೆ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರಾಂಡ್ ಮೌಲ್ಯ ಹೆಚ್ಚಾಗಲಿದ್ದು ಹೊಸ ದೊಡ್ಡ ಗ್ರಾಹಕರು ತಾವಾಗಿಯೇ ಬಂದು ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಿದ್ದಾರೆ. ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆಯನ್ನು ಪಾರ್ಟ್ನರ್ಶಿಪ್ ಮಾಡಲು ಬಯಸುವವರಿಗೆ ಇದು ಅತ್ಯಂತ ಸೂಕ್ತ ಸಮಯವಾಗಿದ್ದು ಇದರಿಂದ ಲಾಭದ ಗ್ರಾಫ್ ದಿನದಿಂದ ದಿನಕ್ಕೆ ಆಕಾಶದತ್ತ ಮುಖ ಮಾಡಲಿದೆ. ವಿದ್ಯಾರ್ಥಿಗಳಿಗೆ ಅದ್ಭುತ ಏಕಾಗ್ರತೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಹಾಜಯ. ಶಿಕ್ಷಣ ಮತ್ತು ವಿದ್ಯಾಭ್ಯಾಸದ ಕಾರಕನಾದ ಗುರುಗ್ರಹವು ಉಚ್ಚಸ್ಥಾನದಲ್ಲಿರುವುದರಿಂದ ವಿದ್ಯಾರ್ಥಿಗಳಿಗೆ ತಾಯಿ ಶಾರದಾದೇವಿಯ ಸಂಪೂರ್ಣ ಅನುಗ್ರಹ ಲಭಿಸಲಿದೆ. ಮಾನಸಿಕ ಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಇಷ್ಟು ದಿನ ಕಾಡುತ್ತಿದ್ದ ಈ ಮನಸ್ಸಿನ ಒಂದು ಚಂಚಲತೆ ಮತ್ತು ಮೊಬೈಲ್ ವ್ಯಾಮೋಹ ಕಡಿಮೆಯಾಗಿ ಅಭ್ಯಾಸದ ಕಡೆಗೆ ಅದ್ಭುತವಾದ ಏಕಾಗ್ರತೆ ಕಾನ್ಸಂಟ್ರೇಷನ್ ಮೂಡಲಿದೆ. ನಿಮ್ಮ ಗ್ರಹದ ನಿಮ್ಮ ಒಂದು ಗ್ರಹಣ ಶಕ್ತಿ ಮತ್ತು ನೆನಪಿನ ಒಂದು ಶಕ್ತಿ ದುಪ್ಪಟ್ಟವಾಗುವುದರಿಂದ ಕಠಿಣವಾದ ವಿಷಯಗಳಿಗೂ ಸಹ ಸುಲಭವಾಗಿ ಅರ್ಥವಾಗುತ್ತೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಆಗಿರ್ಬೋದು, IAS ಅಥವಾ KAS, ಬ್ಯಾಂಕಿಂಗು ಅಥವಾ ಯಾವುದೇ ಒಂದು ಈ ಪ್ರವೇಶ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವ ವಿದ್ಯಾರ್ಥಿಗಳಿಗೆ ಈ ಅವಧಿಯು ಅತ್ಯಂತ ಶುಭ ಫಲವನ್ನು ನೀಡಲಿದ್ದು ಉನ್ನತ ಶ್ರೇಣಿಯೊಂದಿಗೆ ನೀವು ಯಶಸ್ಸು ಸಿಗುವುದು ಖಂಡಿತ ಖಚಿತ. ಅವಸರದ ಸಹಿ ಬೇಡ. ಕಚೇರಿಯಲ್ಲಾಗಲಿ ಅಥವಾ ಈ ಒಂದು ವ್ಯವಹಾರದಲ್ಲಾಗಲಿ ಯಾವುದೇ ಪ್ರಮುಖ ಒಪ್ಪಂದ ಅಥವಾ ದಾಖಲೆಗಳಿಗೆ ಈ ಡಾಕ್ಯುಮೆಂಟ್ಸ್ ಸಹಿ ಮಾಡುವ ಮುನ್ನ ಪ್ರತಿಯೊಂದು ಸಾಲನ್ನು ಎಚ್ಚರಿಕೆಯಿಂದ ಓದಿ ಅವಸರದಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಈ ಒಂದು ಆಫೀಸ್ ಪಾಲಿಟಿಕ್ಸ್ ಒಳಗೆ ಎಳೆಯಲು ಪ್ರಯತ್ನಿಸಬಹುದು. ಯಾರ ವಿರುದ್ಧವೂ ಕಹಿ ಮಾತುಗಳನ್ನಾಡಬೇಡಿ. ನಿಮ್ಮ ಶ್ರಮದ ಮೇಲೆ ಮಾತ್ರ ನಂಬಿಕೆಯನ್ನು ಇಡಿ. ನಿಮ್ಮ ವೃತ್ತಿ ಬದುಕಿನಲ್ಲಿ ಯಾವುದೋ ನಕಾರಾತ್ಮಕ ದೃಷ್ಟಿ ಬೀಳದಂತೆ ತಡೆಯಲು ಪ್ರತಿ ಗುರುವಾರದ ಬೆಳಗ್ಗೆ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಿಟಿಕೆ ಅರಿಶಿಣದ ಪುಡಿಯನ್ನು ಬೆರೆಸಿ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಿ ಅಥವಾ ಹಳದಿ ಬಣ್ಣದ ವಸ್ತುಗಳನ್ನು ನೀವು ದಾನ ಕೊಡಿ. ಹಳೆಯ ಈ ಒಂದು ಸಾಲಗಳು ನೀವು ಕಳೆದ ಅನೇಕ ವರ್ಷಗಳಿಂದಾಗಿ ವ್ಯಾಪಾರಕ್ಕಾಗಿ, ವೈಯಕ್ತಿಕ ಕಾರಣಗಳಿಗಾಗಿ ಅಥವಾ ಗೃಹ ನಿರ್ಮಾಣಕ್ಕಾಗಿ ತೀರಿಸಲಾಗದ ಸಾಲದ ಸುಳಿಯಲ್ಲಿ ಸಿಲುಕಿ ನಲುಗುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಸಾಲ ಮುಕ್ತಿಯ ಭಾಗ್ಯ ಕರುಣಿಸಲಿದೆ. ನಿಮ್ಮ ಜಾತಕದ ಅಷ್ಟಮ ಭಾವದ ಮೇಲೆ ಗುರು ಮತ್ತು ಶನಿಯ ಜಂಟಿ ಪ್ರಭಾವ ಇರುವುದರಿಂದ ನಿಮಗೆ ತಿಳಿಯದ ಮೂಲಗಳಿಂದ ಅಥವಾ ನೀವು ಸಂಪೂರ್ಣವಾಗಿ ಆಸೆ ಬಿಟ್ಟಿದ್ದ ಹಳೆಯ ಹೂಡಿಕೆಗಳಿಂದ ಆಕಸ್ಮಿಕವಾಗಿ ಧನಲಾಭವಾಗಲಿದೆ. ಯಾರೋ ಒಬ್ಬರು ನಿಮ್ಮಿಂದ ಹಣವನ್ನು ಪಡೆದು ಕೈಕೊಟ್ಟು ಓಡಿ ಹೋಗಿದ್ದರೆ ಅಥವಾ ನಿಮ್ಮ ಶ್ರಮದ ಬೋನಸ್ ಮತ್ತು ಇನ್ಕ್ರಿಮೆಂಟ್ ಹಣವನ್ನು ಸಂಸ್ಥೆಯು ತಡೆ ಹಿಡಿದಿದ್ದರೆ
ಈ 5 ದಿನಗಳ ವಿಶೇಷ ಯೋಗದಲ್ಲಿ ಆ ಹಣವು ಬಡ್ಡಿ ಸಮೇತವಾಗಿ ನಿಮ್ಮ ಕೈ ಸೇರಲಿದೆ. ಈ ಸ್ಥಿರಾಸ್ತಿ ಖರೀದಿ ಮತ್ತು ಹೊಸ ಹೂಡಿಕೆಗೆ ಈ ಒಂದು ಸುವರ್ಣಾವಕಾಶ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುವುದರ ಜೊತೆಗೆ ಬಂದ ಹಣವನ್ನು ಸರಿಯಾದ ಮಾರ್ಗದಲ್ಲಿ ವಿನಿಯೋಗಿಸುವ ಬುದ್ಧಿಶಕ್ತಿಯನ್ನು ದೇವಗುರು ಬೃಹಸ್ಪತಿ ನಿಮಗೆ ಕರುಣಿಸುತ್ತಾನೆ. ಸ್ವಂತ ಮನೆ ಕಟ್ಟಬೇಕು ಅಥವಾ ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕು ಎನ್ನುವ ನಿಮ್ಮ ದಶಕಗಳ ಕನಸು ಈ ಜೂನ್ ತಿಂಗಳಲ್ಲಿ ನನಸಾಗುವತ್ತ ಹೆಜ್ಜೆ ಇಡಲಿದೆ. ಈ ಹೊಸ ವಾಹನ ಖರೀದಿಗೂ ಅತ್ಯಂತ ಸೂಕ್ತವಾದ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ನೀವು ಷೇರು ಮಾರುಕಟ್ಟೆ, ಈ ಮ್ಯೂಚುವಲ್ ಫಂಡ್ಸ್ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಬಯಸುತ್ತಿದ್ದರೆ ಜೂನ್ 2ರ ನಂತರ ಅವಧಿಯು ಅತ್ಯಂತ ಲಾಭದಾಯಕವಾಗಿದೆ. ಆದರೆ ಯಾವುದೇ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ಅತ್ಯಗತ್ಯ. ದುಡ್ಡು ಬರುತ್ತಿದೆ ಎಂದ ತಕ್ಷಣ ಕಣ್ಣು ಮುಚ್ಚಿ ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯ ಶಾಪಿಂಗ್ ಅಥವಾ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿ ಹಣವನ್ನು ನೀವು ಆದಷ್ಟು ವೆಚ್ಚ ಮಾಡಬೇಡಿ. ಈ ಸಮಯದಲ್ಲಿ ನೀವು ಮಾಡುವ ಸಣ್ಣ ಉಳಿತಾಯವು ನಿಮ್ಮ ಮುಂದಿನ ಇಡೀ ವರ್ಷಕ್ಕೆ ಬಲವಾದ ರಕ್ಷಾ ಕವಚದಂತೆ ಕೆಲಸ ಮಾಡಲಿದೆ. ಯಾವುದೇ ರೀತಿಯ ಆನ್ಲೈನ್ ಜೂಟಾಟಗಳು, ಲಾಟರಿ ಅಥವಾ ತಕ್ಷಣ ಶ್ರೀಮಂತರಾಗುವ ನಕಲಿ ಸ್ಕೀಮ್ಗಳಿಂದ ಸಂಪೂರ್ಣವಾಗಿ ಆದಷ್ಟು ದೂರವಿರಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಉದಯಿಸುವ ಸೂರ್ಯನಿಗೆ ಪ್ರಣಾಮವನ್ನು ಸಲ್ಲಿಸಿ. ಕನಿಷ್ಠ 5 ಬಾರಿ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಿಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸಿ ದಿನವಿಡೀ ನೀವು ಚುರುಕುತನ ಇರುತ್ತೆ ನಿಮಗೆ. ಈ ಪ್ರಾಣಾಯಾಮ ಮತ್ತು ಧ್ಯಾನ ಬೆಳಿಗ್ಗೆ ಅಥವಾ ಸಂಜೆ ಕನಿಷ್ಠ 10 ನಿಮಿಷಗಳ ಕಾಲ ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ನಿಮ್ಮ ಮೆದುಳಿನ ಜೀವಕೋಶಗಳು ಜಾಗೃತಗೊಂಡು ಒತ್ತಡ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ 1 ಚೂರು ಕಲ್ಲುಪ್ಪು ಬೆರೆಸಿ ಕುಡಿಯುವುದರಿಂದ ನಿಮ್ಮ ಜೀರ್ಣಾಂಗ ವ್ಯೂಹವು ಶುದ್ಧಗೊಂಡು ಸಕಲ ಗ್ಯಾಸ್ಟ್ರಿಕ್ ಬಾಧೆಗಳು ದೂರವಾಗುತ್ತೆ. ರಾತ್ರಿ ತಡವಾಗಿ ಮೊಬೈಲ್ ನೋಡುವುದನ್ನು ನಿಲ್ಲಿಸಿ ನಿಗದಿತ ಸಮಯಕ್ಕೆ ಮಲಗುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇದು ನಿಮ್ಮ ದೈಹಿಕ ಸಾಮರ್ಥ್ಯವನ್ನು ಇಮ್ಮಡಿಗೊಳಿಸುತ್ತೆ. ಕಳೆದ ಕೆಲವು ತಿಂಗಳುಗಳಿಂದ ರಾತ್ರಿ ವೇಳೆ ಸರಿಯಾಗಿ ನಿದ್ದೆ ಬರದೇ ಒದ್ದಾಡುತ್ತಿರುವವರಿಗೆ ಜೂನ್ 2ನೇ ವಾರದಿಂದ ನೆಮ್ಮದಿಯ ನಿದ್ದೆ ಆವರಿಸಲಿದೆ. ನಿಮ್ಮ ಆಲೋಚನಾ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರಲಿದ್ದು, ಸಮಾಜದಲ್ಲಿ ನಿಮ್ಮನ್ನು ನಿಂದಿಸಿದವರ ಮುಂದೆ ನೀವು ಸಾಧಿಸಿ ತೋರಿಸಬೇಕು ಎಂಬ ಹಠ ನಿಮ್ಮಲ್ಲಿ ಹುಟ್ಟುತ್ತೆ. ಯಾರನ್ನೇ ಆಗಲಿ ಅತಿಯಾಗಿ ನಂಬಿ ನಿಮ್ಮ ಆಂತರಿಕ ರಹಸ್ಯಗಳನ್ನು, ಉದ್ಯೋಗದ ಯೋಜನೆಗಳನ್ನು ಅಥವಾ ಆರ್ಥಿಕ ಹೂಡಿಕೆಗಳ ವಿವರಗಳನ್ನು ಹಂಚಿಕೊಳ್ಳಬೇಡಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ರಾತ್ರಿ ಇಡೀ ಯೋಚಿಸಿ, ಅನುಭವಿಗಳ ಸಲಹೆ ಪಡೆದು ನಂತರ ಮುಂದುವರಿಯಿರಿ. ಗುರುಗ್ರಹವು ಉಚ್ಚಸ್ಥಾನಕ್ಕೆ ಬಂದಾಗ ಮನುಷ್ಯನಲ್ಲಿ ಜ್ಞಾನದ ಜೊತೆಗೆ ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂಕಾರ ಮೂಡುವ ಸಾಧ್ಯತೆ ಇರುತ್ತೆ. ನನಗೆ ಎಲ್ಲವೂ ಗೊತ್ತು, ನನ್ನನ್ನು ಯಾರೂ ಏನು ಮಾಡಲು ಕೂಡ ಸಾಧ್ಯವಿಲ್ಲ ಎನ್ನುವ ಅಹಂಕಾರ ನಿಮ್ಮ ಮನಸ್ಸಿಗೆ ಬರದಂತೆ ನೋಡಿಕೊಳ್ಳಿ. ನೀವು ಶ್ರಮ ಪಡುವುದನ್ನು ನಿಲ್ಲಿಸಿ ಸೋಮಾರಿಗಳಾದರೆ ಸಿಗಬೇಕಾದ ರಾಜಯೋಗವು ಕೈತಪ್ಪಿ ಹೋಗುತ್ತೆ. ಶನಿದೇವನು ಕರ್ಮದ ನ್ಯಾಯದ ದೇವತೆ ಆಗಿರೋದ್ರಿಂದ ನೀವು ಆದಷ್ಟು ಶ್ರಮ ಪಡಲೇಬೇಕು. ನೋಡಿದ್ರಲ್ಲ, ಏನೆಲ್ಲ ಈ ಸರಳ ಪರಿಹಾರಗಳು ಇದ್ದೇ ಇರುತ್ತೆ. ಈ ಕಷ್ಟ ಅಂತ ಅಂದಮೇಲೆ ಅದಕ್ಕೆ ಈ ವಿಧಾನ, ಸರಳವಾದ ಪರಿಹಾರದ ವಿಧಾನ ಅಲ್ವಾ, ಇದ್ದೇ ಇರುತ್ತೆ. ಹಾಗಾಗಿ ಆದಷ್ಟು ಕೆಲವು ಜನರಿಗೆ ಗೊತ್ತೇ ಇರಲ್ಲ. ತುಂಬಾನೇ ಕಷ್ಟಪಟ್ಟಿದ್ದೀರಾ ಈ ವೃಷಭ ರಾಶಿಯವರು. ಈ ಜೂನ್ ತಿಂಗಳಿನಿಂದ ನಿಮಗೆ ಈ ಗುರು ತುಂಬಾನೇ ಚೆನ್ನಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬಾನೇ ಶುಭ ಫಲಗಳು ನಡೆಯುತ್ತೆ. ಮತ್ತೆ ನೀವು ಆದಷ್ಟು ಹಾಕಿದ ಕಣ್ಣೀರಿಗೆ ಈಗ ನ್ಯಾಯದೇವತೆ ಈ ಶನಿ ಮಹಾತ್ಮ, ಶನಿ ಭಗವಾನರು ನಿಮಗೆ ನ್ಯಾಯವನ್ನ ಒದಗಿಸಿ ಕೊಡ್ತಾರೆ. ತುಂಬಾ ವರ್ಷಗಳಿಂದ ವೃಷಭ ರಾಶಿಯವರು ಕಷ್ಟಪಟ್ಟೇ ಇದ್ದೀರಾ, ಅದಕ್ಕೆ ಶುಭ ಫಲ, ಪ್ರತಿಫಲ ಅನ್ನೋದು ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿರುವ ಈ ಸರಳ ಪರಿಹಾರಗಳನ್ನು ಮಾಡಿಕೊಂಡು ನೋಡಿ ನೀವು. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.